ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್, ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಕೋಟ್ಯಾಂತರ ರು ವೆಚ್ಚದಲ್ಲಿ ಪಾರ್ಕ್ಗಳ ನಿರ್ಮಾಣ, ಮೂಲಭೂತ ಸೌಕರ್ಯಗಳ ಕೊರತೆ, ಅಗತ್ಯ ಸೌಲಭ್ಯಗಳನ್ನು ಒದಗಿಸುವಂತೆ ಒತ್ತಾಯ. ಮೂಲಭೂತ ಸೌಲಭ್ಯಕ್ಕಾಗಿ ವಿದ್ಯಾರ್ಥಿನಿಯರ ಪ್ರತಿಭಟನೆ, ಅಗತ್ಯ ಸೌಲಭ್ಯಗಳನ್ನು ಒದಗಿಸುವುದಾಗಿ ಅಧಿಕಾರಿಗಳಿಂದ ಭರವಸೆ. ಎಐಡಿಎಸ್ಒ ನೇತೃತ್ವದಲ್ಲಿ ಯಶಸ್ವಿ ಹೋರಾಟ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹ, ಹಾಸನ ನಗರದಲ್ಲೂ ಬಿಜೆಪಿ ಪ್ರತಿಭಟನೆ, ಹಗರಣದ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡಲು ಒತ್ತಾಯ. ನೆಹರು ನಗರ ವೃತ್ತದಲ್ಲಿ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಒತ್ತಾಯ, ಪ್ರಯಾಣಿಕರಿಗಿಲ್ಲದ ಸುರಕ್ಷತೆ, ಕರಾವೆ ಚಂದ್ರಶೇಖರ್ ಆಕ್ರೋಶ. ಹಾಸನ ಜಿಲ್ಲಾಡಳಿತದಿಂದ ಪೌರ ಕಾರ್ಮಿಕರಿಗೆ ಗೃಹ ಭಾಗ್ಯ, ಸ್ವಂತ ಸೂರಿನ ಕನಸು ಇದೀಗ ನನಸು, ಪೌರ ಕಾರ್ಮಿಕರಲ್ಲಿ ಸಂತಸ. ವಾರ್ತೆಗಳ ವಿವರ. ಹಾಸನ ನಗರದ ಸೌಂದರೀಕರಣ ಮತ್ತೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಜಿ ಶಾಸಕ ಪ್ರೀತಂ ಗೌಡ್ರು ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಹಾಸನದ ನಾನಾ ಭಾಗಗಳಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಅತ್ಯಂತ ಆಕರ್ಷಕ ಹಾಗೂ ಸುಸಜ್ಜಿತ ಉದ್ಯಾನವನಗಳನ್ನ ನಿರ್ಮಿಸಿದ್ದಾರೆ. ನಗರದ ಅಭಿವೃದ್ಧಿಗೆ ಹೊಸ ಸ್ಪರ್ಶ ನೀಡಿದ ಈ ಪಾರ್ಕ್ಗಳು ಇವತ್ತು ಸಾರ್ವಜನಿಕರ ವಿಶ್ರಾಂತಿಗೆ ಪ್ರಮುಖ ತಾಣಗಳಾಗಿದ್ದಾವೆ. ಅಂಡ್ ಏನಾಗಿತ್ತು, ಈ ಹಿಂದೆ ಮೈತ್ರಿ ಸರ್ಕಾರದ ಅವಧಿಯಲ್ಲಿ ಹಾಸನದ ಉಸ್ತುವಾರಿ ಸಚಿವರಾಗಿದ್ದಂತಹ ಎಚ್ ಡಿ ರೇವಣ್ಣ ಅವರು ಹಾಸನದ ಹೊಸ ಬಸ್ ನಿಲ್ದಾಣದ ಪಕ್ಕದಲ್ಲಿ ಒಂದು ಡಿಸ್ನಿ ಲ್ಯಾಂಡ್ ಅನ್ನ ಮಾಡಬೇಕು, ಪಂಚತಾರ ಹೋಟ್ಲು ಮಾಡಬೇಕು ಅಂತ ಹೇಳಿ, ಸ್ಕೈ ವಾಕ್ ಇವೆಲ್ಲ ಏನೇನೋ ಮಾಡಬೇಕು ಅಂತಕ್ಕಂಥ ಒಂದು ಕನಸುಗಳನ್ನ ಇಟ್ಕೊಂಡು ನೂರಾರು ಕೋಟಿ ರೂಪಾಯಿ ಅನುದಾನವನ್ನ ಅದೊಂದೇ ಜಾಗಕ್ಕೆ ತಗೊಬಂದಿದ್ರು. ಇದೇನು ಅವರ ಕನಸು ನನಸಾಗಬೇಕು ಅನ್ನೋಷ್ಟರಲ್ಲಿ ಮೈತ್ರಿ ಸರ್ಕಾರ ಪತನ ಆಯ್ತು. ಮೈತ್ರಿ ಸರ್ಕಾರ ಪತನವಾದ ಬೆನ್ನಲ್ಲೇ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು. ಅವತ್ತಿನ ಶಾಸಕರಾಗಿರ್ತಕ್ಕಂಥ ಪ್ರೀತಂ ಗೌಡ್ರು ರೇವಣ್ಣ ಅವರು ತಂದಿದ್ದ ನೂರಾರು ಕೋಟಿ ಹಣವನ್ನ ಒಂದೇ ಜಾಗಕ್ಕೆ ಯಾಕೆ ವಿನಿಯೋಗ ಮಾಡಬೇಕು, ಹಾಸನದಲ್ಲಿ ಸಾಕಷ್ಟು ಭಾಗಗಳಲ್ಲಿ ಇರ್ತಕ್ಕಂಥ ಖಾಲಿ ಜಾಗಗಳಲ್ಲಿ ಪಾರ್ಕ್ಗಳನ್ನಾಗಿ ಅಭಿವೃದ್ಧಿ ಪಡಿಸೋಣ, ಕೆರೆಗಳನ್ನ ಅಭಿವೃದ್ಧಿ ಪಡಿಸೋಣ ಅಂತ ಹೇಳಿ ಹಾಸನದ ನಾನಾ ಭಾಗಗಳಲ್ಲಿ ಪಾರ್ಕ್ಗಳನ್ನ ಅಭಿವೃದ್ಧಿ ಪಡಿಸಿದ್ರು, ಜನರ ವಿಶ್ವಾಸ ಗಳಿಸಿದ್ರು, ಜನ ಮೆಚ್ಕೊಂಡ್ರು ಅವತ್ತು. ಆದ್ರೆ ಇಷ್ಟೊಂದು ಉತ್ತಮವಾಗಿ ನಿರ್ಮಿಸಿರ್ತಕ್ಕಂಥ ಪಾರ್ಕ್ಗಳ ಪೈಕಿ ಪ್ರಮುಖವಾಗಿ ಪ್ರತಿಷ್ಠಿತ ಅನಿಸ್ಕೊಂಡಿರ್ತಕ್ಕಂಥವು ಆರ್ಸಿ ರಸ್ತೆಯಲ್ಲಿರ್ತಕ್ಕಂಥ ಗಂಧದ ಕೋಟಿ ಪಾರ್ಕು ಬಹಳ ಆಕರ್ಷಣೀಯವಾಗಿದೆ, ಅದ್ಭುತವಾಗಿದೆ, ಹಚ್ಚ ಹಸಿರಿನಿಂದ ಕೂಡಿದೆ, ವ್ಯವಸ್ಥೆಗಳೆಲ್ಲ ಬಹಳ ಚೆನ್ನಾಗಿದೆ. ಆದ್ರೆ ಸುಸಜ್ಜಿತವಾದ ವ್ಯವಸ್ಥೆಯನ್ನು ಹೊಂದಿರುವ ಪಾರ್ಕಿನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದುರಾಗಬಿಟ್ಟಿದೆ. ಅಂತೆಯೇ ವಿಜಯನಗರ ಪಾರ್ಕ್ ಅಲ್ಲೂ ಕೂಡ ಇದೇ ಸಮಸ್ಯೆಯಂತೆ. ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಅಂದ್ರೆ ಕನಿಷ್ಠ ಏನು ಕುಡಿಯೋದಕ್ಕೊಂದು ನೀರಿರ್ಬೇಕು. ಪಾರ್ಕ್ಗಳಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇದೆಯಾ? ಇಲ್ಲ. ಕೈ ತೊಳ್ಕೊಳಕ್ ಕಾಲ್ ತೊಳ್ಕೊಳಕ್ಕಾದ್ರೂ ವ್ಯವಸ್ಥೆ ಇದೆ, ಕೊನೆ ಪಕ್ಷ ಕುಡಿಯಕ್ ಬೇಡ ಅಂತ ನೋಡಿದ್ರೆ ಅದು ಇಲ್ಲ. ಶೌಚಾಲಯ ಇದೆಯಾ? ಮುಖ್ಯವಾಗಿ ಸಾರ್ವಜನಿಕ ಶೌಚಾಲಯಗಳಿದವ ಅಂತ ನೋಡ್ತಾ ಹೋದಾಗ ಪಾರ್ಕ್ಗಳಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲ. ಇದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಈಗ ಇಷ್ಟೊಂದು ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಹಾಸನದ ಹಲವೆಡೆ ಪಾರ್ಕ್ಗಳನ್ನೇನೋ ಅಭಿವೃದ್ಧಿ ಪಡಿಸಿದ್ರು, ಒಳ್ಳೇದು, ತುಂಬಾ ಚೆನ್ನಾಗಿದ್ದಾವೆ. ಆದ್ರೆ ಈ ಪಾರ್ಕ್ಗಳಿಗೆ ಪ್ರತಿ ದಿವಸ ನೂರಾರು ಸಂಖ್ಯೆಯಲ್ಲಿ ಹಿರಿಯ ನಾಗರಿಕರು ಬರ್ತಾರೆ, ಮಹಿಳೆಯರು ಬರ್ತಾರೆ, ಯುವಕರು ಬರ್ತಾರೆ, ಮಕ್ಕಳು ಕರ್ಕೊಂಡ್ ಬರ್ತಾರೆ, ವಾಕಿಂಗ್ ಮಾಡ್ತಾರೆ, ವಿಶ್ರಾಂತಿ ಪಡಿತಾರೆ. ಈ ತರ ಸಾಕಷ್ಟು ಆಕ್ಟಿವಿಟೀಸ್ಗಳು ನಡೀತಾವೆ. ಪ್ರಮುಖವಾಗಿ ಬೆಳಗ್ಗೆ ಹಾಗೂ ಸಂಜೆ ಸಮಯದಲ್ಲಿ ಬರ್ತಕ್ಕಂಥ ಸಾರ್ವಜನಿಕರೇ, ಅದರಲ್ಲೂ ವಿಶೇಷವಾಗಿ ವೃದ್ಧರಿಗೆ ಮತ್ತು ಮಹಿಳೆಯರಿಗೆ ಶೌಚಾಲಯದಂತಹ ಕನಿಷ್ಠ ಬೇಸಿಕ್ ನೆಸೆಸಿಟಿ ಇರ್ತಕ್ಕಂಥ ಅತ್ಯವಶ್ಯಕ ಸೌಲಭ್ಯಗಳನ್ನ ಯಾಕೆ ಕೊಟ್ಟಿಲ್ಲ ಅಂತಕ್ಕಂಥದ್ದು ಇದೀಗ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಜನೋಪಯೋಗಿ ಉದ್ಯಾನವನ ನಿರ್ಮಿಸತಕ್ಕಂಥವ್ರು ಕನಿಷ್ಠ ಈ ಬಗ್ಗೆ ನಾಲೆಡ್ಜ್ ಇರಲಿಲ್ವಾ? ಅವತ್ತಿನ ದಿವಸಕ್ಕೆ ಈ ಬಗ್ಗೆ ಐಡಿಯಾಲಜಿ ಇರಲಿಲ್ವಾ? ಯಾಕೆ ಅದನ್ನ ಮಾಡ್ಲಿಲ್ಲ ಅಂತ ಈಗ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಫೈನ್ ಆಯ್ತು, ಅವತ್ತಿನ ದಿವಸಕ್ಕೆ ಮಾಜಿ ಶಾಸಕರು ಆಗಿರ್ತಕ್ಕಂಥ ಪ್ರೀತಂ ಗೌಡ್ರೇನೋ ಶೌಚಾಲಯಗಳು ಇವೆಲ್ಲವನ್ನು ನಿರ್ಮಾಣ ಮಾಡೋದಕ್ಕೆ ಯಾಕೋ ಮನಸ್ಸು ಮಾಡಿಲ್ಲ. ಇವತ್ತಿನ ಶಾಸಕರಾದರು, ಈಗಿನ ಶಾಸಕರಾದ್ರೂ ಕೂಡ ಆ ಜಾಗ ಇದೆ, ಸ್ಪೇಸ್ ಇದೆ, ಅವಕಾಶ ಇದೆ. ಹಾಗಾಗಿ ಇಲ್ಲಿ ಶೌಚಾಲಯಗಳನ್ನ ನಿರ್ಮಾಣ ಮಾಡಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು, ಬೇಸಿಕ್ ನೆಸೆಸಿಟೀಸ್ ಕೇಳ್ತಾ ಇರ್ತಕ್ಕಂಥದವ್ರು ಏನೋ ದೊಡ್ಡದಾಗಿ ಏನೋ ಕೇಳ್ತಾ ಇಲ್ಲ. ಪಾರ್ಕ್ಗಳೆಲ್ಲ ಬಹಳ ಚೆನ್ನಾಗಿದ್ದಾವೆ, ವೆಲ್ ಮೇಂಟೈನ್, ತುಂಬಾ ಚೆನ್ನಾಗಿ ಮೇಂಟೈನ್ ಆಗ್ತಾ ಇದ್ದಾವೆ. ಬಟ್ ಇಲ್ಲೊಂದು ಶೌಚಾಲಯ ಆಗಬೇಕು, ಸಾರ್ವಜನಿಕ ಶೌಚಾಲಯ ಆಗಬೇಕು ಅಂತ ಜನ ಆಗ್ರಹಿಸ್ತಾ ಇದ್ದಾರೆ. ಈಗಿನ ಸ್ಥಳೀಯ ಶಾಸಕರಾದ್ರೂ ಕೂಡ ಈ ನಿಟ್ಟಿನಲ್ಲಿ ಶೌಚಾಲಯಗಳನ್ನ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಮುಂದಾಗ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಇದು ನಮ್ಮ ಆರ್ಸಿ ರೋಡ್ ಇರೋ ಗಂಧದ ಕೋಟೆ ಪಾರ್ಕ್ ಹತ್ರ ತುಂಬ ಸುಂದರವಾಗಿ ಮಾಡಿದ್ದಾರೆ.
ನನ್ನದು ಕಾರಿಡಾರ್ ಪಾರ್ಕು ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ ತನಕ ಓಪನ್ ಇರುತ್ತೆ. ಆಮೇಲೆ ಮಧ್ಯಾಹ್ನ ಮೇಲೆ ಕ್ಲೋಸ್ ಇರುತ್ತೆ. ಸಂಜೆ 4ರಿಂದ ಮತ್ತೆ ನೈಟು 10 ಗಂಟೆ ತನಕ ಓಪನ್ ಇರುತ್ತೆ. ಸೊ ಸುಂದರವಾಗಿ ಪಾರ್ಕ್ ಮಾಡಿದ್ದಾರೆ. ಇದರೊಳಗಡೆ ಒಂದು ಬೇಜಾರು ವಿಚಾರ ಏನಂದರೆ, ಸೊ ಇಲ್ಲಿ ಎಲ್ಲರೂ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಲ್ಲ ತುಂಬ ಚೆನ್ನಾಗಿ ಓಡಾಡ್ಕೊಂಡು ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ. ಒಂದು ಏನು ಬೇಜಾರು ಅಂದರೆ, ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅಧಿಕಾರಿಗಳಿಗೆ ನಾನು ಹೇಳೋದೊಂದು ಮನವಿ, ಒಂದು ರಿಕ್ವೆಸ್ಟ್ ಅಂದರೆ, ಒಂದು ವಾಶ್ರೂಮ್ ಇಲ್ಲ. ಏನಕ್ಕೋಸ್ಕರ ಅಂದರೆ, ಇಲ್ಲಿ ಬೆಳಗಿಂದ ವಾಚ್ಮ್ಯಾನ್ ಆಗಲಿ ಮತ್ತು ಕೆಲಸಗಾರರಲ್ಲಿ ದಿನಕ್ಕೆ 5ರಿಂದ 10 ಜನ ಒಳಗಡೆ ಕೆಲಸ ಮಾಡ್ತಾರೆ. ಸೊ ಅವ್ರಿಗೆ ವಾಶ್ರೂಮ್ ಇಲ್ಲ. ಸೊ ಎಲ್ಲಿಗೆ ಹೋಗ್ತಾರೆ ಅವರು? ಈಗ ಅವರೇ ಆಗಲಿ, ಈಗ ಸಣ್ಣ ಮಕ್ಕಳುಗಳು ತಿರುಗಾಡ್ತಾರೆ. ಇಲ್ಲಿ ಹಾಸನಲ್ಲಿ ಚೆನ್ನಾಗಿರೋ ಪಾರ್ಕ್ ಅಂದರೆ ಇದೊಂದೇ ಪಾರ್ಕ್, ನಮ್ಮ ಹಾಸನ ಸಿಟಿ ಸುತ್ತಮುತ್ತ ಇದೊಂದೇ ಪಾರ್ಕ್ ಚೆನ್ನಾಗಿರೋದು. ಸೊ ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ತಾರೆ ವಿಚಾರಗಳೇನೆಂದರೆ, ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ವಾಶ್ರೂಮ್ ಮಾಡಿಕೊಟ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದೇ ಥರ ಮೇಂಟೈನ್ ಮಾಡ್ಕೊಂಡ್ರೆ ಈ ಪಾರ್ಕು ಹಾಸನಲ್ಲಿ ತುಂಬ ಚೆನ್ನಾಗಿ ಉಳ್ಕೊಳ್ಳೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಸನದ ಸಮಾಜ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ ಅಪೂರ್ವ ಬಿಲ್ಡಿಂಗ್ ನಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತ ಡಾಕ್ಟರ್ BR ಅಂಬೇಡ್ಕರ್ ಬಾಲಕಿಯರ ವಿದ್ಯಾರ್ಥಿನಿ ನಿಲಯದಲ್ಲಿ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನ ತಕ್ಷಣ ಒದಗಿಸುವಂತೆ ಆಗ್ರಹಿಸಿ ಎಐಡಿಎಸ್ಒ ನೇತೃತ್ವದಲ್ಲಿ ವಿದ್ಯಾರ್ಥಿನಿಯರು ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ವಿದ್ಯಾರ್ಥಿ ನಿಲಯದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತ ವಿದ್ಯಾರ್ಥಿಗಳಿಗೆ ಕನಿಷ್ಠ ಸೌಲಭ್ಯಗಳು ಸಿಗ್ತಾ ಇಲ್ವಂತೆ. ಸ್ಲಿಪ್ಪರ್ ಸ್ಟ್ಯಾಂಡು, ಮ್ಯಾಟು, ಬೆಡ್ಡು, ಮಸ್ಕಿಟೋ ಕಾಯಿಲ್ ಆಗಿರಬಹುದು. ಅಂಡ್ ಯಾವ ಇದಕ್ಕೆ ಅಂತ ಅಂದ್ರೆ, ಆ ಕಿಟಕಿಗಳಿಗೆ ಕನಿಷ್ಠ ಒಂದು ಕರ್ಟನ್ಗಳಿಲ್ವಂತೆ, ಪರ್ದೆಗಳು ಹಾಕಿಲ್ವಂತೆ. ಯಾರೋ ವಿದ್ಯಾರ್ಥಿನಿ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಕೊನೆ ಪಕ್ಷ ನಾವೆಲ್ಲ ವಿದ್ಯಾರ್ಥಿನಿಯರಿದ್ದೀವಿ, ಒಂದು ಡ್ರೆಸ್ ಚೇಂಜ್ ಮಾಡಕ್ಕೂ ಕೂಡ ಒಂದು ಸ್ಕ್ರೀನ್ ಇಲ್ಲದೆ ಇರ್ತಕ್ಕಂಥ ಸ್ಥಿತಿಲಿ ನಾವು ಅಲ್ಲಿ ಇದ್ದೀವಿ. ಅಂಬೇಡ್ಕರ್ ಹಾಸ್ಟೆಲ್ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಾ ಅಂತ ತೀವ್ರ ತೊಂದರೆ ಅನುಭವಿಸ್ತಾ ಇದ್ದೀವಿ ನಾವು ಅಂತ ತಮ್ಮ ಅಳಲನ್ನ ತೋರಿಸ್ಕೊಂಡ್ರು. ಸರಿಯಾಗಿ ಮಲಗೋ ವ್ಯವಸ್ಥೆ ಇಲ್ಲ. ಇಲ್ಲಿ ವಿದ್ಯಾರ್ಥಿನಿಯರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಕಿಟಕಿಗಳಿಗೆ ಪರ್ದೆ ಇಲ್ಲದೆ ಇರ್ತಕ್ಕಂಥದ್ದು, ವಿದ್ಯಾರ್ಥಿನಿಯರು ಹಲವು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ನಾನು ಆಗ್ಲೇ ಹೇಳಿದ್ನಲ್ಲ, ಕಿಟಕಿಗಳಿಗೆ ಪರ್ದೆ ಇಲ್ಲದಿರೋ ಕಾರಣ ಬಟ್ಟೆ ಬದಲಾಯಿಸೋ ಸಂದರ್ಭದಲ್ಲೂ ಕೂಡ ಬೆಡ್ಶೀಟ್ಗಳನ್ನ ಮುಚ್ಕೊಂಡು ಇವತ್ತು ಕಿಟಕಿಗಳನ್ನ ಕ್ಲೋಸ್ ಮಾಡ್ಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿದೆ. ಮುಜುಗರದ ಪರಿಸ್ಥಿತಿಯಲ್ಲಿ ನಾವಲ್ಲಿ ಜೀವನ ಮಾಡ್ತಾ ಇದ್ದೀವಿ. ರಾತ್ರಿ ವೇಳೆ ಸೊಳ್ಳೆ ಕಾಟ, ಡೆಂಗ್ಯೂ, ಮಲೇರಿಯಾ, ಇನ್ನೊಂದು ಬರ್ತಕ್ಕಂಥ ಆತಂಕ, ಉಸಿರುಗಟ್ಟುವ ವಾತಾವರಣದಿಂದ ವಿದ್ಯಾರ್ಥಿನಿಯರ ಶಿಕ್ಷಣ, ಆರೋಗ್ಯ, ಮಾನಸಿಕ ನೆಮ್ಮದಿ ಮೇಲೂ ಕೂಡ ಇದು ಪರಿಣಾಮವನ್ನು ಬೀರ್ತಾ ಇದೆ. ಈ ಸಮಸ್ಯೆಗಳ ಕುರಿತು ವಿದ್ಯಾರ್ಥಿನಿಯರು ಈಗಾಗಲೇ ಹಾಸ್ಟೆಲ್ ವಾರ್ಡನ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ಮೌಖಿಕವಾಗಿ, ಲಿಖಿತವಾಗಿ ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ಶಾಶ್ವತ ಪರಿಹಾರ ಕೈಗೊಂಡಿಲ್ವಂತೆ. 1 ತಿಂಗಳು, 2 ತಿಂಗಳು, 3 ತಿಂಗಳು ಅಂತ ಕಾಲ ತಳ್ಳಿಕೊಂಡೇ ಅಧಿಕಾರಿಗಳು ಬರ್ತಾ ಇದ್ದಾರೆ ಹೊರತು ಇವತ್ತರೂ ಕೂಡ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ಖಂಡಿಸಿ ಇವತ್ತು ವಿದ್ಯಾರ್ಥಿನಿಯರು ಎಐಡಿಎಸ್ಒ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ರು. ವಿದ್ಯಾರ್ಥಿನಿಯರ ಹೋರಾಟ ಮತ್ತೆ ಒತ್ತಡಕ್ಕೆ ಸ್ಪಂದಿಸಿದ ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕರು ಹಾಗೂ ಉಪನಿರ್ದೇಶಕರು ವಿದ್ಯಾರ್ಥಿಗಳ ಮನವಿ ಪತ್ರವನ್ನ ಸ್ವೀಕರಿಸಿ ಬೇಡಿಕೆಗಳನ್ನ ಆದಷ್ಟು ಬೇಗ ಈಡೇರಿಸುವ ಆಶ್ವಾಸನೆಯನ್ನ ನೀಡಿದ್ರು. 1 ವಾರದೊಳಗಡೆ ಕಿಟಕಿಗಳಿಗೆ ಪರ್ದೆ ಹಾಕ್ತೀವಿ, ಸ್ಲಿಪ್ಪರ್ ಸ್ಟ್ಯಾಂಡು, ಮ್ಯಾಟು, ಮಸ್ಕಿಟೋ ಕಾಯಿಲು, ಒಂದು ವಿದ್ಯಾರ್ಥಿ ನಿಲಯಕ್ಕೆ ಒದಗಿಸತಕ್ಕಂತ ಏನೇನು ಅಗತ್ಯ ಸೌಲಭ್ಯ ಇದೆ ಇವೆಲ್ಲವನ್ನು ಕೂಡ ಒದಗಿಸ್ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನ ನೀಡಿದ್ರು. ಅಲ್ಲದೆ ಇಲ್ಲಿ 110 PU ವಿದ್ಯಾರ್ಥಿನಿಯರು ಇರ್ತಕ್ಕಂಥ ವಿದ್ಯಾರ್ಥಿ ನಿಲಯಕ್ಕೆ 15 ದಿನಗಳೊಳಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಬೆಡ್ ಒದಗಿಸುವುದಾಗಿ ತಿಳಿಸಿದ್ದಾರಂತೆ. ಇನ್ನು ವಿದ್ಯಾರ್ಥಿಗಳ ಹೋರಾಟ ಮತ್ತೆ ಒತ್ತಡಕ್ಕೆ ಮಣಿದು ಅಧಿಕಾರಿಗಳು ಬೇಡಿಕೆಯನ್ನ ಈಡೇರಿಸಿರ್ತಕ್ಕಂಥದ್ದು ಇದೆಲ್ಲ ಒಂದು ಕಡೆ ಹೋರಾಟಕ್ಕೆ ಜನರ ಜಯ ಅಂತ ಹೇಳಿ ಎಐಡಿಎಸ್ಒ ತಿಳಿಸಿದೆ. ಸರ್, ಇಲ್ಲಿ ನಾವು ಎಐಡಿಎಸ್ಒ ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನು ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂಥ ಅಂಬೇಡ್ಕರ್ ಹಾಸ್ಟೆಲ್, SC/ST ಹಾಸ್ಟೆಲ್, ಗರ್ಲ್ಸ್ ಹಾಸ್ಟೆಲ್ ಏನಿದೆ ಅದರ ಹೋರಾಟ ಸಮಿತಿ, ವಿದ್ಯಾರ್ಥಿನಿಯರ ಹೋರಾಟ ಸಮಿತಿಯಿಂದ ಇಲ್ಲಿ ಇವತ್ತು ಬಂದು ಮನವಿ ಪತ್ರ ಕೊಡೋದಕ್ಕೆ ಮತ್ತು ನಮ್ಮದೊಂದು ಡಿಮ್ಯಾಂಡ್ಸ್ನ ಹೇಳೋದಕ್ಕೆ ಬಂದಿದ್ದೀವಿ. ಸೊ ವಿಷಯ ಏನಪ್ಪ ಅಂತ ಹೇಳಿದ್ರೆ, PU ಕಾಲೇಜ್ ಸ್ಟಾರ್ಟ್ ಆಗಿ 3 ತಿಂಗಳಾಗಿದೆ. ಹಾಸ್ಟೆಲಿಗೆ ಬಂದು 3 ತಿಂಗಳಿಂದ ನಮಗೆ ಬೇಕಿರೋ ಮಿನಿಮಮ್ ಮೂಲಭೂತ ಸೌಕರ್ಯಗಳು, ಫಂಡಮೆಂಟಲ್ ಫೆಸಿಲಿಟೀಸು ಇಲ್ಲದೆ 3 ತಿಂಗಳಿಂದ ಕೇಳಿ ಸಾಕಾಗಿ ಇವತ್ತು ನಾವಿಲ್ಲಿ ತಾಲೂಕು ಆಫೀಸ್ ಮುಂದೆ ಕೂತ್ಕೊಂಡಿದ್ದೀವಿ. ಏನು ಸಮಸ್ಯೆಗಳು ಅಂತ ಹೇಳಿದ್ರೆ, ಮಿನಿಮಮ್ ಬೆಡ್ ಏನು ಬೇಕು, ಬೆಡ್ ಇಲ್ಲ, ಕಾಟ್ ಇಲ್ಲ, ಮ್ಯಾಟ್ ಇಲ್ಲ, ಮತ್ತು ಸ್ಲಿಪ್ಪರ್ ಬಿಟ್ಕೊಳ್ಳೋಕ್ಕಿಲ್ಲ. ಅದಕ್ಕಿಂತ ಇಂಪಾರ್ಟೆಂಟಾಗಿ ಗರ್ಲ್ಸ್ ಹಾಸ್ಟೆಲದು ಡ್ರೆಸ್ ಚೇಂಜ್ ಮಾಡಬೇಕಂದ್ರೆ ಒಂದು ಮಿನಿಮಮ್ ಸ್ಕ್ರೀನ್ ಬೇಕು. ಒಂದು ಇದು ಕಿಟಕಿಗೆ ಟ್ರಾನ್ಸ್ಪರೆಂಟ್ ಕಿಟಕಿಗಳದು, ಅಲ್ಲಿಗೆ ಸ್ಕ್ರೀನ್ಗಳು ಬೇಕು ಇಮಿಡಿಯೇಟ್ಲಿ. 400 ಜನ ಮಕ್ಕಳಿದಾರಂತೆ. 3 ಫ್ಲೋರಲ್ಲಿ ಬರೀ 2 ಗೀಸರ್ ಇದೆಯಂತೆ. ಸಾಕಾ? ನೀವೇ ಹೇಳಿ ಸರ್. ಮನೆಗೂ ನನ್ನ ಗೀಸರು 2 ಗೀಸರ್ ಇಟ್ಕೊಂಡಿರ್ತಾರೆ, ಅಂಥದ್ರಲ್ಲಿ 400 ಜನ ಮಕ್ಳಿಗೆ 2 ಗೀಸರ್ ಇದೆ. ಸಾಕಾ? ಇದನ್ನು ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲಿ ನಾವು ಡಿಮ್ಯಾಂಡು ಹೇಳ್ತಿರೋದೇನಂತ ಹೇಳಿದ್ರೆ, ಈ ಎಲ್ಲ ಸೌಲಭ್ಯಗಳನ್ನ ಈ ಕೂಡಲೇ ಒದಗಿಸಿ, ಅಥವಾ ಎಷ್ಟು ದಿವಸಗಳೊಳಗಡೆ ಒದಗಿಸ್ತಿರೋ. ತಿಂಗಳಗಟ್ಟಲೆ ನಮ್ಗೆ ಕಾಯಕ್ಕಾಗಲ್ಲ, ಯಾಕಂದ್ರೆ ಆಲ್ರೆಡಿ ನಾವು 3 ತಿಂಗಳು ಕಾಯ್ದುಬಿಟ್ಟಿದ್ದೀವಿ. ಸೊ ಬೇಗ ಈ ಕೂಡಲೇ ಎಲ್ಲ ಸೌಲಭ್ಯಗಳನ್ನ ಒದಗಿಸಿ ಅಂತ ಹೇಳಿ ನಮ್ಮದು ಹೋರಾಟ ಸಮಿತಿ ಹಾಗೆ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಚೈತ್ರ, ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಜಿಲ್ಲಾಧ್ಯಕ್ಷರು. ಕಳೆದ 4 ದಿವಸಗಳಿಂದ ಇದೊಂದೇ ವಿಷಯ ಇಟ್ಕೊಂಡು ಇಡೀ ಸದನವನ್ನೇ ಹಾಳು ಮಾಡಾಕಿದ್ದಾರೆ.
ಅಂತೆಯೇ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ಅಕ್ರಮವಾಗಿ ವರ್ಗಾವಣೆ ಮಾಡಿರ್ತಕ್ಕಂಥ ಪ್ರಕರಣದ ಆರೋಪ ಹೊತ್ತಿರ್ತಕ್ಕಂಥ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಹಾಸನದಲ್ಲೂ ಕೂಡ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಟೆಂಟ್ ಹಾಕಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಧರಣಿ ನಡೆಸಿದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ವೇಳೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ವಾಲ್ಮೀಕಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಕೇವಲ ಹಣಕಾಸಿನ ವ್ಯವಹಾರದ ವಿಚಾರವಲ್ಲ, ಬಡವರು ಮತ್ತೆ ಹಿಂದುಳಿದ ಸಮುದಾಯಗಳ ಅಭಿವೃದ್ಧಿಗೆ ಮೀಸಲಿದ್ದ ಹಣವನ್ನ ದುರ್ಬಳಕೆ ಮಾಡಿರ್ತಕ್ಕಂಥ ಆರೋಪ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರ ಇದನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಒತ್ತಾಯಿಸಿದ್ರು. ಇನ್ನು ನಿಗಮದ ಹಣವನ್ನ ಬೇರೆ ರಾಜ್ಯಗಳ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ವಿಶೇಷವಾಗಿ ತೆಲಂಗಾಣದ ವಿವಿಧ ಬ್ಯಾಂಕ್ಗಳಲ್ಲಿ ಹಣ ಇಡಲಾಗಿದೆ ಎಂಬ ಆರೋಪ ಕುರಿತು ಸಮಗ್ರ ತನಿಖೆಯನ್ನು ನಡೆಸಬೇಕು. ಹಣದ ವರ್ಗಾವಣೆ, ಖಾತೆಗಳ ನಿರ್ವಹಣೆ ಹಾಗೂ ಅದರಲ್ಲಿ ಭಾಗಿಯಾಗಿರುವ ವ್ಯಕ್ತಿಗಳು ಮತ್ತೆ ಅಧಿಕಾರಿಗಳ ಪಾತ್ರವನ್ನ ತನಿಖಾ ಸಂಸ್ಥೆಗಳು ಬಹಿರಂಗಪಡಿಸಬೇಕು ಅಂತ ಇದೇ ಸಂದರ್ಭದಲ್ಲಿ ಒತ್ತಾಯಿಸಿದ್ದಾರೆ. ಇನ್ನು ಹಣದ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ ತನಿಖಾ ಸಂಸ್ಥೆಗಳು ಈಗಾಗಲೇ ಕ್ರಮ ಕೈಗೊಂಡಿದ್ದು ಹಣವನ್ನ ವಶಪಡಿಸಿಕೊಂಡಿರುವ ವಿಚಾರದಲ್ಲೂ ಕೂಡ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಪ್ರಕರಣವನ್ನ ಯಾವುದೇ ರಾಜಕೀಯ ಒತ್ತಡವಿಲ್ಲದೆ ತನಿಖೆಯನ್ನು ನಡೆಸಿ ಅಕ್ರಮದ ಹಿಂದಿರುವ ಸಂಪೂರ್ಣ ಜಾಲವನ್ನ ಪತ್ತೆ ಹಚ್ಚಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ರಾಜೀನಾಮೆ ತಗಬೇಕು ನಾಗೇಂದ್ರ ಅವರದ್ದು ಅಂತ ಹೇಳಿ ಪಟ್ಟನ್ನ ಹಿಡಿದು. ಇನ್ನು ಧರಣಿಯಲ್ಲಿ ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ನವಿಲೆ ಅಣ್ಣಪ್ಪ, ಪ್ರಧಾನ ಕಾರ್ಯದರ್ಶಿಗಳಾದ ಅಮಿತ್ ಶೆಟ್ಟಿ, ರಾಜ್ಕುಮಾರ್, ಜಿಲ್ಲಾ ವಕ್ತಾರ ಮೋಹನ್, ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ನಾರಾಯಣಗೌಡ, ವಕೀಲ ಶ್ರೀಕಾಂತ್, ಚನ್ನಂಗೇಹಳ್ಳಿ, ವೇದಾವತಿ, ಗಿರೀಶ್, ರಾಜೀವ್, ಮೋಹನ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನೇರವಾಗಿ ಅವರು ಸಹಕಾರ ಮಾಡಿದ ಕಾರಣಕ್ಕಾಗಿ ಅವ್ರ ಪಾರ್ಟಿಗೆ ಅವ್ರ ಮೇಲೆ ಒಂದು ಋಣ ಇದೆ. ಅವ್ರನ್ನ ಮತ್ತೆ ಮಂತ್ರಿ ಮಾಡಲೇಬೇಕಾಗಿರುವಂಥ ಋಣ. ಈಗ ಮನುಷ್ಯ ಏನಾರ ಹಗರಣ ಮಾಡಿ ಅವ್ರು ವೈಯಕ್ತಿಕ ತೊಗೊಂಡೋದ್ರೆ ರಾಜೀನಾಮೆ ಪಡಿತಾರೆ, ಹೋಗಿ ನೀವು ಸೆರೆಮನೆ ವಾಸ ಆಗುತ್ತೆ ಅಂತ ಬಿಡ್ತಾ ಇರ್ತಾರೆ. ಆದರೆ ಇದರಲ್ಲಿ ಏನಾಗಿದೆ, ಕಾಂಗ್ರೆಸ್ ಪಾರ್ಟಿನೇ ಅದರ ಮೊದಲನೇ ಫಲಾನುಭವಿ. ಆ ನಿಟ್ಟಿನಲ್ಲಿ ಅವ್ರು ಏನು ಮಾಡ್ಕೊಂಡಿದ್ದಾರೆ, ಅವರನ್ನು ಜೊತೆ ಒಳಗೆ ಇಟ್ಕೊಳ್ಳೇಬೇಕಾಗಿರೋಂಥ ಅನಿವಾರ್ಯತೆ. ಅದನ್ನು ಹೇಳಾಯ್ತು. ಬಳ್ಳಾರಿ ಒಂದೇ ಅಲ್ಲ, ಅವತ್ತಿನ ನಡೆದಿರ್ತಕ್ಕಂಥ ತೆಲಂಗಾಣ ಎಲೆಕ್ಷನ್ನು, ಆಂಧ್ರ ಪ್ರದೇಶ ಮದ್ಯವನ್ನು ಅಂದರೆ ಆಲ್ಕೋಹಾಲ್ ಪರ್ಚೇಸ್ ಮಾಡಿರುವಂಥ ನೇರ ಬಿಲ್ಗಳು MRPL ಸ್ಟೋರ್ಸಲ್ಲಿ MRP ಸ್ಟೋರ್ಸಲ್ಲಿ ನೇರವಾಗಿ ಅದನ್ನು ಪರ್ಚೇಸ್ ಮಾಡಿರೋಂಥ ಬಿಲ್ಗಳು ಸಹ ಇಡೀ ಸಿಕ್ಕಿರೋಂಥ. ಇವತ್ತು ಇಷ್ಟೆಲ್ಲ ಹಗರಣ ಇದ್ರೂ ಸಚಿವ ಸಂಪುಟದ ವಿಸ್ತರಣೆ ಬಂದಂಥ ಸಂದರ್ಭದಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳಿಗೂ ಅವ್ರ ಕೈಲಿ ಎಷ್ಟು ಜನ ಅವ್ರ ಸಂಪುಟಕ್ಕೆ ತಗೊಳಕ್ಕೆ ಅವಕಾಶ ಇದೆಯೋ ಗೊತ್ತಿಲ್ಲ. ಅಗಲಿಕೆಯಿಂದ ಭಾರತೀಯ ಜನತಾ ಪಾರ್ಟಿಗೆ ತುಂಬಲಾಗಿರುವಂಥ ನಷ್ಟ ಆಗಿದೆ ಆ ಭಾಗದಲ್ಲಿ. ಅಷ್ಟೇ ಅಲ್ಲದೆ ಸಾರ್ವಜನಿಕರು, ಕಿತ್ತೂರಿನ ಭಾಗದ ಜನ ಯಾರು ಅವರನ್ನು ಜಾತಿಯನ್ನು ನೋಡೋದನ್ನ ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ ಪ್ರಬಲ ಸಮುದಾಯದ ವಿರುದ್ಧ ಅವರನ್ನು ಆಯ್ಕೆ ಮಾಡಿಕೊಟ್ಟಂಥ ಜನ ಇವತ್ತು ಕಿತ್ತೂರಿನ ಜನ ಇವತ್ತು ಅವರಿಗೆ ತುಂಬ ಅವರ ಒಂದು ವ್ಯಕ್ತಿಯನ್ನು ಕಳ್ಕೊಂಡಿದ್ದಾರೆ. ಹಾಗಾಗಿ ಅವ್ರ ಕುಟುಂಬಕ್ಕೆ ಅವ್ರ ಮಗ ಒಬ್ಬ ಇನ್ನು ರಾಜಕಾರಣದಲ್ಲಿ ಬಂದಿದ್ದಾನೆ. ಇವತ್ತು ತುಮಕೂರು ಜಿಲ್ಲಾ ಯಾವುದೋ ಒಂದು ಪದಾಧಿಕಾರಿಯಾಗಿ ಅವರನ್ನ ಅವರು ಮಾಡಿದ್ದಾರೆ, ಸಕ್ರಿಯವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅದೇನು ರಾಜಕಾರಣ ಏನೋ ಗೊತ್ತಿಲ್ಲ. ಆದರೆ ತಿಪ್ಟೂರಿನಲ್ಲಂತೂ ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾಗಿ ಬೇರೂರಲಿಕ್ಕೆ ಕಾರಣೀಭೂತವಾದಂಥ ನಾಗೇಶ್ ಅವ್ರನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಹಾಗಾಗಿ ಅವರಿಗೆ ಅವರ ಅಗಲಿಕೆಯನ್ನು ಅವರ ಕುಟುಂಬ ವರ್ಗದವರು ಸಹಿಸ್ತಕ್ಕಂಥ ಶಕ್ತಿಯ ಭಗವಂತ ನೀಡಲಿ ಅಂತೇಳಿ ನಾನು ಎರಡು ಮಾತು ಮುಗಿಸಿದ್ದೇನೆ. ಜೈ ಹಿಂದ್. ಬೇಲೂರು ಪಟ್ಟಣದ ನೆಹರು ನಗರದ ವೃತ್ತದಲ್ಲಿ ಚಿಕ್ಕಮಗಳೂರು ಮಾರ್ಗವಾಗಿ ಸಂಚರಿಸುವ ಪ್ರಯಾಣಿಕರ ಅನುಕೂಲಕ್ಕಾಗಿ ಸುಸಜ್ಜಿತ ಬಸ್ ನಿಲ್ದಾಣ ನಿರ್ಮಿಸಿ ಅಗತ್ಯ ಮೂಲ ಸೌಕರ್ಯಗಳನ್ನ ಕಲ್ಪಿಸಿ ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಆಗ್ರಹಿಸಿದ್ದಾರೆ. ಕಳೆದ ತಡರಾತ್ರಿ ಚಿಕ್ಕಮಗಳೂರು ಮಾರ್ಗವಾಗಿ ತೆರಳೋಕೆ ನೆಹರು ನಗರದ ರಸ್ತೆ ಬೀದಿಯಲ್ಲಿ ಬಸ್ ಕಾದು ನಿಂತಿದ್ದ ಪ್ರಯಾಣಿಕರನ್ನ ಕಂಡು ಸ್ಥಳಕ್ಕೆ ಆಗಮಿಸಿದ ಕರಾವೆ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಅವರು ಪ್ರಯಾಣಿಕರಿಗೆ ಇಲ್ಲದ ಸುರಕ್ಷತೆ ಕಂಡು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರು ಮಾರ್ಗದಲ್ಲಿ ಪ್ರತಿನಿತ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಸಂಚರಿಸ್ತಾ ಇದ್ದು ಬಸ್ಗಾಗಿ ಕಾಯುವ ಸಂದರ್ಭದಲ್ಲಿ ಸೂಕ್ತ ನಿಲ್ದಾಣದ ವ್ಯವಸ್ಥೆ ಇಲ್ಲದೆ ಸಾರ್ವಜನಿಕರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಮಳೆ, ಬಿಸಿಲು, ಚಳಿ, ಗಾಳಿ ಇವೆಲ್ಲದರ ಸಂದರ್ಭದಲ್ಲಿ ಪ್ರಯಾಣಿಕರು ರಸ್ತೆ ಬದಿಯಲ್ಲಿ ನಿಂತ್ಕೊಂಡು ಕಾಯಬೇಕಾದಂತ ಅನಿವಾರ್ಯತೆ ನಿರ್ಮಾಣ ಆಗಿದೆ. ಹಾಗಾಗಿ ಕೂಡಲೇ ಇಲ್ಲೊಂದು ಶಾಶ್ವತ ಬಸ್ ನಿಲ್ದಾಣವನ್ನು ನಿರ್ಮಿಸಿ ಪ್ರಯಾಣಿಕರಿಗೆ ಕುಳಿತುಕೊಳ್ತಕ್ಕಂಥ ವ್ಯವಸ್ಥೆ, ಕುಡಿಯುವ ನೀರು, ಬೆಳಕು ಸೇರಿದಂತೆ ಅಗತ್ಯ ಸೌಲಭ್ಯವನ್ನು ಕಲ್ಪಿಸಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ. ಅಂಡ್ ಕಟ್ಟಿದ್ರೆ ಆಗ್ಲಿಲ್ಲ, ಅದನ್ನ ನೀಟಾಗಿ ಸ್ವಚ್ಛತೆ ಹಾಗೂ ಸೂಕ್ತ ನಿರ್ವಹಣೆಯೊಂದಿಗೆ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಕೇಳ್ಕೊಂಡಿದ್ದಾರೆ.
ಚಿಕ್ಕಮಗಳೂರು ಹೊರಟಿದ್ದು 2-3 ಬಸ್ ಹೋದ್ರು ಯಾವ್ದು ಕೈ ಹೊಡೆದು ನಿಲ್ಲಿಸ್ತಾ ಇಲ್ಲ. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ, ಇಲ್ಲಿ ನೋಡ್ರಿ ಸ್ಟ್ರೀಟ್ ಲೈಟ್ ಇಲ್ಲ, ಒಂದು ಯಾವುದೇ ಥರದ ವ್ಯವಸ್ಥೆ ಇಲ್ಲ. ಇಲ್ಲಿ ತುಂಬ ತೊಂದರೆ ಇದೆ. ಏನಾದ್ರು ಮಳೆ ಗಿಳೆ ಬಂತು ಅಂದರೆ ಇಲ್ಲಿ ಅಂಗಡಿ ಹತ್ರ ಓಡೋಗಿ ಕುತ್ಕೋಬೇಕು. ಇದು ತುಂಬ ಈ ರಸ್ತೆಯಲ್ಲಿ ಯಾವುದೇ ಥರದ ಬಸ್ಗಳು ನಿಲ್ಲಿಸ್ತಿಲ್ಲ ಸರ್. ತುಂಬ ಕಷ್ಟ ಇದೆ, ಸಾರ್ವಜನಿಕರಿಗೆ ತುಂಬ ಅಡಚಣೆ ಇದೆ. ಇದನ್ನು ಯಾವುದೇ ಇವರು ಕೇಳ್ತಿಲ್ಲ. ಇಲ್ಲಿನ ಒಂದು ಸಮಸ್ತ ನಾವು ಮೊದಲೆಲ್ಲ ಸರ್ಕಲ್ ನಿಲ್ಲಿಸ್ತಿದ್ರಲ್ವ ಸರ್, ಅದು ನಮ್ಗೆ ಈಸಿ ಆಗ್ತಿತ್ತು. ಇಲ್ಲಿಂದ ನಾವು ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕಾದ್ರೆ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಇಲ್ಲಿಂದ ನಮ್ಗೆ ಅಲ್ಲೇ ಸ್ಟಾಪ್ ಕೊಟ್ಟರೆ ಅದು ಚೆನ್ನಾಗಿರುತ್ತೆ. ಇಲ್ಲಿ ಬಸ್ ಹೋಗೋರು ಕೂಡ ಅವ್ರಿಗೆ ಗೊತ್ತಾಗಲ್ಲ, ನಿಲ್ಸಲ್ಲ ಅಂತ ಹೇಳಿ ಅಷ್ಟೇ ನಮ್ದು ರಿಕ್ವೆಸ್ಟ್, ಅಲ್ಲೇ ಕೊಡ್ಲಿ ಅಂತ. ಇಲ್ಲಿ ಬಸ್ ಸ್ಟ್ಯಾಂಡ್ ಏನಿಲ್ಲ, ಮತ್ತೆ ಬೆಳಕಿಲ್ಲ ಅಂತ ಲೇಡೀಸ್ ಎಲ್ಲ ನಿಂತ್ಕೊಂಡು ವೇಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನೀವು ಎಷ್ಟೊಂದಿಂದ ವೇಟ್ ಮಾಡ್ತಿದ್ದೀರಿ ಮೇಡಮ್ ಇಲ್ಲಿ? ನಾವಿಲ್ಲೊಂದು ಅರ್ಧ ಗಂಟೆನೇ ವೇಟ್ ಮಾಡ್ತೀವಿ. ಅಂದ್ರೆ ಬಸ್ ಯಾವ್ದು ನಿಲ್ಲಿಸ್ತಾ ಇಲ್ಲ ಈಗ? 3 ಬಸ್ಸು ಪಾಸ್ ಆಯ್ತು, ನಮ್ಗೆ ನಿಲ್ಸೇ ಇಲ್ಲ ಸರ್. ನಿಮ್ದು ಯಾವ ಊರು ಮೇಡಮ್? ನಮ್ದು ಚಿಕ್ಕಮಗಳೂರು. ಇಲ್ಲಿ ಡ್ಯೂಟಿಗೆ ಏನಾರ ಬಂದಿದ್ದೀರಾ? ಡ್ಯೂಟಿ ಬಂದಿದ್ದೀವಿ. ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸರ್ಕಲ್ ಅಲ್ಲಿ ನಿಲ್ಸಲ್ಲ, ಮತ್ತೆ ಎಲ್ಲಿ ಹೋಗ್ಬೇಕು ನಾವು ನಿಲ್ಸಕ್ಕೆ ಗಾಡಿಗಳು? ಇಲ್ಲಿ ನಿಲ್ಲಕ್ಕೂ ಜಾಗನೂ ಇಲ್ಲ, ಬೇರೆ ಕತ್ಲೇನು ಬೇರೆ, ಬಸ್ ಸ್ಟ್ಯಾಂಡ್ ಒಂದು ಸ್ಟಾಪೂ ಇಲ್ಲ, ಏನಿಲ್ಲ, ಏನು ವಿಶೇಷ ಗೊತ್ತಿಲ್ಲ. ಎಷ್ಟೊಂದಿಂದ ಕಾಯ್ತಿದ್ರಿ ಇಲ್ಲಿ? ಎಷ್ಟೊಂದಿಂದ ಕಾಯ್ತಿದ್ರಿ ಇಲ್ಲಿ ನೀವು? ಅರ್ಧ ಗಂಟೆಯಿಂದ ಕಾಯ್ತಾ ಇದೀವಿ. 3 ಬಸ್ ಹೋಯ್ತು, ಒಂದು ಮೈಸೂರು ಹೋಯ್ತು, ಇನ್ನೊಂದು ಬೆಂಗಳೂರು ಹೋಯ್ತು, ಬ್ರಹ್ಮಪುರಿ ಹೋಯ್ತು. ಯಾರು ನಿಲ್ಸ್ತಾ ಇಲ್ಲ. ಎಷ್ಟೊತ್ತು ಕಾಯ್ಬೇಕಂತ ನಾವು ತಿಳಿತಾ ಇಲ್ಲ. ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಬಹಳ ತಾಪತ್ರ ಆಗಿದೆ. ನಿಮ್ದು ಯಾವ ಊರು ಸರ್? ನಿಮ್ದು? ನಮ್ದು ಚಿಕ್ಕಮಗಳೂರು. ಇಲ್ಲಿ ಬೇಲೂರಿಗೆ ಬಂದಿದ್ರಾ? ಅರ್ಧ 1 ಗಂಟೆ ಮುಕ್ಕಾಲು ತಾಸೈತೆ ನಾನು ಬಂದು 7:10 ಬಂದು ನಿಂತಿದ್ದೀನಿ. ಬಸ್ ಇಲ್ಲ ಸರ್, ಯಾವ ಬಸ್ ನಿಲ್ಸಂಗಿಲ್ಲ, ಕತ್ಲೆ ಬೇರೆ, ಲೇಡೀಸಿಗೆ ಸೆಕ್ಯೂರಿಟಿ ಇಲ್ಲ. ಅಲ್ಲಿ ಸರ್ಕಲಲ್ಲಿ ಹೆಂಗ ನಿಂತ್ಕೊಂತಿದೀವಿ ಸರ್, ಇಲ್ಲಿ ಅದನ್ನೇ ಇಲ್ಲ. ಮಳೆ ಬಂದ್ರೆ ಎಲ್ಲಿ ನಿಂತ್ಕೋಬೇಕನ್ನೋದು ಗೊತ್ತಿಲ್ಲ, ಏನಿಲ್ಲ. ಈ ತರ ಆದ್ರೆ ನಾವ್ ಹೆಂಗ್ ಸರ್ ಡ್ಯೂಟಿ ಬರೋದು ಹೋಗೋದು? ಡೈಲಿ ಅಪ್ ಅಂಡ್ ಡೌನ್ ಮಾಡೋದು ನಾವು. ಮನೆ ಹೋಗೋತ್ತಿಗೆ 8:45-9 ಗಂಟೆ ಆಗುತ್ತೆ. ಮಕ್ಳು ಮರಿ ಇರ್ತಾರೆ, ಇಷ್ಟು ಲೇಟ್ ಆಗೋದು ಹೆಂಗ್ ಹೋಗುತ್ತೆ? ನಾವು ಸ್ವಲ್ಪ ನಿಮಗೆ ಏನಾರ ಇದು ಮಾಡಿಕೊಟ್ರೆ ಒಳ್ಳೇದು ಸರ್. ಇಲ್ಲಿ ಏನು ಸೌಲಭ್ಯನೂ ಇಲ್ಲ, ನಿಂತ್ಕೊಳ್ಳೋಂಥ ಸೆಕ್ಯೂರಿಟಿನೂ ಇಲ್ಲ. ಇವತ್ತು ಏನು ಬೇಲೂರು ತಾಲೂಕಿನಲ್ಲಿ ಏನು ಚಿಕ್ಕಮಗಳೂರು ಮಾರ್ಗವಾಗಿ ಹೋಗ್ತಕ್ಕಂಥ ಒಂದು ಬಸ್ ಸ್ಟ್ಯಾಂಡು ಏನಾಗಿದೆ, ಹೆಚ್ಚು ಕಡಿಮೆ 1.5 ವರ್ಷ ಆಗಿದೆ. ಜನ ಇಲ್ಲಿ ಬಂದು ನಿಂತ್ಕೊತಿದ್ದಾರೆ. ಸನ್ಮಾನ್ಯ ಶಾಸಕರಿಗೆ ಗಮನಕ್ಕೆ ನಾವು ಆಗಲೇ ತಂದು 1 ವರ್ಷ ಆಗಿದೆ. ಇಲ್ಲೊಂದು ಬಸ್ ಸ್ಟ್ಯಾಂಡ್ ಕಟ್ಟಿ ನಿಮ್ಮ ಹೆಸರಲ್ಲಿ ಅಂತ ಹೇಳಿ ನೋಡಿ, ಮಳೆ ಬರ್ತಾ ಇದೆ, ಬಿಸಿಲಾಗಿದೆ. ಜನಗಳನ್ನು ನೀವು ಯಾವ ರೀತಿ ಮಾಡ್ತಾಯಿದ್ದೀರಾ ಅಂದರೆ, ಇಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿದ್ದ ಬಸ್ ಸ್ಟ್ಯಾಂಡ್ ತಗೊಂಬಂದು ಇಲ್ಲಿಗೆ ಹಾಕಿದ್ದೀರಾ. ಸವಲತ್ತು ಮಾಡೋವಷ್ಟು ಪ್ರವಿಜ್ಞಾನ ಇಲ್ವಾ ನಿಮ್ಗಳಿಗೆ? ನೀವು ಈ ಕೂಡ ನಾನು ಹೇಳ್ತಾ ಇದ್ದೀನಿ, ಮಾನ್ಯ ಶಾಸಕರಾಗಿರ್ಬೋದು, ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ನಿಮಗೆ ದುಡ್ಡು ಮಾತ್ರ ತಗೊಳ್ಳೋದು ಮಾತ್ರ ಗೊತ್ತಿದೆ ಸಾರ್ವಜನಿಕರಿಂದ. ಈ ಸಾರ್ವಜನಿಕರಿಗೆ ಸವಲತ್ತು ಮಾಡೋವಷ್ಟು ಪರಿಜ್ಞಾನ ಇಲ್ವಾ ನಿಮ್ಗಳಿಗೆಲ್ಲ? ಈ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನ 1 ವಾರದೊಳಗಡೆ ಇಲ್ಲಿ ಶೆಡ್ ಕಟ್ಟಿ ನಿಮ್ಮ ಬಸ್ ಸ್ಟ್ಯಾಂಡ್ಗಳು ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಶಾಸಕರ ಮನೆ ಮುಂದೆ ದೊಡ್ಡ ಹೋರಾಟ ಮಾಡಬೇಕಾಗ್ತದೆ. ಸಾರ್ವಜನಿಕರು ಏನು ತಿಳ್ಕೊಬಿಟ್ಟಿದ್ದೀರ ನೀವೆಲ್ಲ? ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಾರ್ವಜನಿಕರ ತಲೆ ಮೇಲೆ ಹೊಡಿತಾ ಇದ್ದಾರೆ ನೀವೆಲ್ಲ. ಕುಡಿಯೋ ನೀರು ವ್ಯವಸ್ಥೆಯಲ್ಲಿ ರಾತ್ರಿ 11 ಗಂಟೆ 12 ಗಂಟೆ ತನಕ ಒಬ್ಬೊಬ್ಬರು ನಿಂತಿರ್ತಾರೆ. ಯಾರು ಹೊಣೆಗಾರ ಇದಕ್ಕೆ? ಮಳೆ ಬರ್ತಿದೆ, ಬಿಸಿಲು ಅಷ್ಟೊಂದು ಹೊಡಿತಾ ಇದೆ, ಹೇಳೋರು ಕೇಳೋರು ಯಾರಿಲ್ಲ. ಹಂಗಾರೆ ತಾಲೂಕಿನ ಅಭಿವೃದ್ಧಿ ಯಾರ ಮೇಲೆ ಜವಾಬ್ದಾರಿ ಇದು? ಇಲ್ಲೊಂದು ಆಟೋ ಸ್ಟ್ಯಾಂಡ್ ಇದೆ, ಆ ಕಡೆಯಿಂದ ಬಸ್ ಬರುತ್ತೆ. ಅಲ್ಲಿ ಯಾವುದೋ ಒಂದು ಬೋರ್ಡ್ ಇಲ್ಲ, ನಾಮಫಲಕ ಹಾಕೋಕ್ಕಾಗಿಲ್ಲ ನಿಮ್ಮ ಯೋಗ್ಯತೆಗೆ. ಅಲ್ಲಿ ಬಂದು ಬಸ್ ಇತ್ತು, ಹಿಂದ್ಗಡೆ ಬಂದು ಯಾವನೋ ಗುತ್ಕೊಂಡ, ಯಾವನೋ ಸತ್ತೋದ, ಯಾರು ಹೊಣೆಗಾರ ಇದಕ್ಕೆ? ಇಲ್ಲಿ ಬರುತ್ತೆ ಬಸ್, ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ, ಇಲ್ಲಿ ಹಿಂದ್ಗಡೆ ಬಂದು ಯಾವ. ಹಾಸನ ನಗರದ ಬೇಲೂರು ರಿಂಗ್ ರಸ್ತೆಯಲ್ಲಿ ಪೌರ ಕಾರ್ಮಿಕರಿಗಾಗಿ ನಿರ್ಮಿಸಲಾಗಿರುವ ನೂತನ ವಸತಿ ಗೃಹಗಳನ್ನ ಜಿಲ್ಲಾಡಳಿತದ ವತಿಯಿಂದ ಅಧಿಕೃತವಾಗಿ ಫಲಾನುಭವಿಗಳಿಗೆ ಹಸ್ತಾಂತರಿಸಲಾಯಿತು. ಗೃಹ ಭಾಗ್ಯ ಯೋಜನೆಯಡಿ ಮಹಾನಗರ ಪಾಲಿಕೆಯ ಅರ್ಹ ಪೌರ ಕಾರ್ಮಿಕರಿಗೆ ಈ ಸೂರುಗಳನ್ನ ವಿತರಿಸಲಾಗಿತ್ತು. ಹಲವು ವರ್ಷಗಳ ಇಂತರ ಒಂದು ಸೂರನ್ನ ಕಟ್ಕೊಬೇಕು ಅಂತ ಹೇಳಿ ಕನಸು ಕಂಡಿದ್ರಲ್ಲ ಪೌರ ಕಾರ್ಮಿಕರು, ತಮ್ಗೊಂದು ಸ್ವಂತ ಸೂರು ಸಿಗಬೇಕು ಅನ್ನೋ ಹೋರಾಟ ಮಾಡಿದ್ರಲ್ಲ, ಆ ಹೋರಾಟಕ್ಕೆ ಇವತ್ತೆಲ್ಲ ಒಂದು ಕಡೆ ಜಯ ಸಿಕ್ಕಂತಾಗಿದೆ. ದಿನನಿತ್ಯ ನಗರದ ನೈರ್ಮಲ್ಯಕ್ಕಾಗಿ ಶ್ರಮಿಸುವ ಶ್ರಮಿಕ ವರ್ಗಕ್ಕೆ ಈ ವಸತಿ ಭಾಗ್ಯ ದೊರಕಿರ್ತಕ್ಕಂಥದ್ದು ಅವರ ಕುಟುಂಬಗಳಲ್ಲಿ ಸಂತಸವನ್ನ ಮೂಡಿಸಿದೆ. ಈ ವಸತಿ ನಿಲಯಗಳನ್ನ ಏನ್ ನಿರ್ಮಾಣ ಮಾಡಿದ್ದಾರೆ, ಇವತ್ತು ಪೌರ ಕಾರ್ಮಿಕರಿಗೆ ಕೇವಲ ಆಶ್ರಯ ಮಾತ್ರ ಅಲ್ಲದೆ ಇದು ಅವರ ಘನತೆಯ ಬದುಕು ಮತ್ತೆ ಸಾಮಾಜಿಕ ಭದ್ರತೆ ಸಿಕ್ಕಂತಾಗಿದೆ ಇದರಿಂದ ಅಂತ ಹೇಳ್ಬೋದು. ಇನ್ನು ಸರ್ಕಾರದ ಇಂತಹ ಜನಪರ ಯೋಜನೆಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ತಲುಪತಕ್ಕಂಥದ್ದು ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಸರ್ಕಾರ ತಪ್ಪು ಮಾಡೋಕೆ ತಪ್ಪು ಅಂದಿರ್ತೀವಿ, ಇಂಥ ಒಳ್ಳೆ ಕೆಲಸ ಮಾಡಿದಾಗ ಅದನ್ನ ನಾವೆಲ್ಲರೂ ಕೂಡ ಶ್ಲಾಘಿಸಬೇಕಾಗತ್ತೆ ಅಂತ ಕೆಲಸವನ್ನ ಮಾಡಿದೆ. ಮುಂಬರುವ ದಿನಗಳಲ್ಲಿ ಪೌರ ಕಾರ್ಮಿಕರ ಆರೋಗ್ಯ, ಶಿಕ್ಷಣ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಜಿಲ್ಲಾಡಳಿತ ಮತ್ತಷ್ಟು ಒತ್ತು ನೀಡಲಿ ಅಂತಕ್ಕಂಥದ್ದು ಎಲ್ಲರ ಆಶಯ. ಇನ್ನು ಈ ಸಂದರ್ಭದಲ್ಲಿ ಹಾಸನದ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಂತೆ ಮಹಾನಗರ ಪಾಲಿಕೆಯ ಪೌರ ಆಯುಕ್ತರಾದಂತಹ ಕೃಷ್ಣಮೂರ್ತಿ
AWD ಸತ್ಯನಾರಾಯಣ್, ಪರಿಸರ ಅಭಿಯಂತರಾದ ತೇಜಸ್ವಿನಿ, ಆರೋಗ್ಯ ನಿರೀಕ್ಷಕರಾದ ದೀಪಕ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನನ್ನವರೆಗೂ ಎಲ್ಲರೂ ಕೆಲಸ ಮಾಡಿರ್ತಾರೆ. ನಾವು ಅಷ್ಟೇ ನೆಪ ಮಾತ್ರ. ಇದು ಸರ್ಕಾರದಿಂದ ಆದಂಥ ಯೋಜನೆ, ಸರ್ಕಾರದಿಂದ ಆದಂಥ ಯೋಜನೆನ ಫಲಾನುಭವಿಗಳಿಗೆ ಕರೆಕ್ಟಾಗಿ ಮನೆ ಕೊಟ್ಟಿದ್ದೀವಿ. ಅಷ್ಟೇ ನಮ್ಮ ಕರ್ತವ್ಯ. ಅದು ಕರ್ತವ್ಯ ನಾವು ನಿರ್ವಹಿಸಿದ್ದೀವಿ. ಸರ್, ಇದು ಮೊದಲನೇ ಹಂತದ್ದು ಏನಾರು? ಇದು ಮೊದಲನೇದು 41 ಆಗಿದೆ ಸರ್. ನೆಕ್ಸ್ಟ್ ಹಂತದಲ್ಲಿ ಈಗ ಸೈಟ್ ಜಾಗ ಅಲ್ಲಿ ಗುರುತಿಸಿದ್ದೀವಿ. ನೆಕ್ಸ್ಟ್ ಹಂತದಲ್ಲಿ ಅದನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಹಂತ ಅದನ್ನು ಸಗು ಕೇಳಿ ಯಾವ ಇದರ ಬಗ್ಗೆ ಏನು ಅನಿಸುತ್ತೆ ಸರ್? ಇವತ್ತಿನ ಈ ಯೋಜನೆ ಸರ್ಕಾರದ ಕೊಡುಗೆ. ಸರ್ಕಾರದಿಂದ ಬಂದಂಥ ಅನುದಾನನ ಉತ್ತಮವಾಗಿ ಉಪಯೋಗಿಸ್ಕೊಂಡು ಬಡಾವಣೆನ ನಿರ್ಮಾಣ ಮಾಡಿದ್ದೀವಿ. ಮುಂದಿನ ಹಂತವಾಗಿ ಈ ರಸ್ತೆ ಇದರನ್ನು ಉದ್ಧಾರ ಮಾಡೋದಕ್ಕೆ ಮಹಾತ್ಮ ಗಾಂಧಿ ವಿಕಾಸ್ ಯೋಜನೆ ಅಂತ ಯೋಜನೆಯಲ್ಲಿ ಸೇರಿಸಿದ್ದೀವಿ. ಅದರಲ್ಲಿ ಈ ಬಡಾವಣೆಗೆ ಅಮೌಂಟೆಲ್ಲನ್ನು ಹಾಕಿ ಸುಮಾರು 2 ಕೋಟಿ ರೂಪಾಯಿನ ಅಮೌಂಟ್ ಹಾಕಿದ್ದೀವಿ. ಇದಕ್ಕೆ ಅಲ್ಲಿಂದ ಇಲ್ಲಿಗೆ ರಸ್ತೆ ಮತ್ತು ಇದೆಲ್ಲದಕ್ಕೂ ಸಂಪೂರ್ಣವಾಗಿ ಅದು ಬಡಾವಣೆ ಅಭಿವೃದ್ಧಿ ಹೊಂದುತ್ತೆ. ಆಮೇಲೆ ನೆಕ್ಸ್ಟ್ 2ನೇ ಹಂತದಲ್ಲಿ ಬಾಕಿ ಇವ್ರಿಗೆ ಕೊಡೋಕ್ಕೆ ತೀರ್ಮಾನ ಮಾಡಿಸಿರ್ತಾರೆ. ಅದಕ್ಕೆ ಜಾಗ ಗುರ್ಸಕ್ಕೆ DC ಮೇಡಮ್ ಹೇಳಿದ್ದಾರೆ. ಜಾಗ ಗುರ್ಸಿ ಕೊಡ್ತೀವಿ ಅವ್ರಿಗೆ. ಇದು ತಮ್ಮ ಇಲಾಖೆ ದೊಡ್ಡ ಒಂದು ಸಾಧನೆ ಆಗಿತ್ತಲ್ವ ಸರ್? ಹೌದು, ಸತ್ಯವಾಗಲ್ಲ. ಓಕೆ ಸರ್, ಧನ್ಯವಾದ ಸರ್. ಇವತ್ತಿನ ಈ ಯೋಜನೆ ಸರ್ಕಾರದ ಕೊಡುಗೆ. ಸರ್ಕಾರದಿಂದ ಬಂದಂಥ ಅನುದಾನನ ಉತ್ತಮವಾಗಿ ಉಪಯೋಗಿಸ್ಕೊಂಡು ಬಡಾವಣೆನ ನಿರ್ಮಾಣ ಮಾಡಿದ್ದೀವಿ. ಮುಂದಿನ ಹಂತವಾಗಿ ಈ ರಸ್ತೆ ಇದರನ್ನು ಉದ್ಧಾರ ಮಾಡೋದಕ್ಕೆ ಮಹಾತ್ಮ ಗಾಂಧಿ ವಿಕಾಸ್ ಯೋಜನೆ ಅಂತ ಯೋಜನೆಯಲ್ಲಿ ಸೇರಿಸಿದ್ದೀವಿ. ಅದರಲ್ಲಿ ಈ ಬಡಾವಣೆಗೆ ಅಮೌಂಟೆಲ್ಲನ್ನು ಹಾಕಿ ಸುಮಾರು 2 ಕೋಟಿ ರೂಪಾಯಿನ ಅಮೌಂಟ್ ಹಾಕಿದ್ದೀವಿ. ಇದಕ್ಕೆ ಅಲ್ಲಿಂದ ಇಲ್ಲಿಗೆ ರಸ್ತೆ ಮತ್ತು ಇದೆಲ್ಲದಕ್ಕೂ ಸಂಪೂರ್ಣವಾಗಿ ಅದು ಬಡಾವಣೆ ಅಭಿವೃದ್ಧಿ ಹೊಂದುತ್ತೆ. ಆಮೇಲೆ ನೆಕ್ಸ್ಟ್ 2ನೇ ಹಂತದಲ್ಲಿ ಬಾಕಿ ಇವ್ರಿಗೆ ಕೊಡೋಕ್ಕೆ ತೀರ್ಮಾನ ಮಾಡಿಸಿರ್ತಾರೆ. ಅದಕ್ಕೆ ಜಾಗ ಗುರ್ಸಕ್ಕೆ DC ಮೇಡಮ್ ಹೇಳಿದ್ದಾರೆ. ಜಾಗ ಗುರ್ಸಿ ಕೊಡ್ತೀವಿ ಅವ್ರಿಗೆ. ಇದು ತಮ್ಮ ಇಲಾಖೆ ದೊಡ್ಡ ಒಂದು ಸಾಧನೆ ಆಗಿತ್ತಲ್ವ ಸರ್? ಹೌದು, ಸತ್ಯವಾಗಲ್ಲ. ಪೌರ ಕಾರ್ಮಿಕ ಬಂಧುಗಳೇ, ಕಳೆದ 6-7 ವರ್ಷದಿಂದ ಹಾಸನ ನಗರಸಭೆ ಇದ್ದಂಥ ಸಂದರ್ಭದಲ್ಲಿ ಪೌರ ಕಾರ್ಮಿಕರಿಗೆ ಗೃಹಭಾಗ್ಯ ಯೋಜನೆ ಅಡಿಯಲ್ಲಿ 8.5 ಲಕ್ಷ ರೂಪಾಯಿ, 7.5 ಲಕ್ಷ ರೂಪಾಯಿ ಸರ್ಕಾರದಿಂದ, ಇನ್ನು 1 ಲಕ್ಷ ರೂಪಾಯಿ ನಗರಸಭೆಯವರು ಮತ್ತು ಫಲಾನುಭವಿಗಳು ನೀವು ಏನು 41 ಮನೆಯವರಿದ್ದೀರಾ, ನೀವು 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಕಟ್ಟಿ ಇವತ್ತು ನೆನೆಗುದಿಗೆ ಬಿದ್ದಂಥ 7-8 ವರ್ಷದ ಹೋರಾಟದ ಎಲ್ಲ ಸಂಘಟನೆಯ ಹೋರಾಟಗಾರರು ಈ 41 ಪೌರ ಕಾರ್ಮಿಕರ ಮನೆಗಳಿಗೆ ಹೋರಾಟ ಮಾಡಿದ್ದಾರೆ. ಅನೇಕ ಸಂಘಟನೆ ಹೋರಾಟಗಳು ಮತ್ತು ನಮ್ಮ ಜನಾಂಗದ ಪೌರ ಕಾರ್ಮಿಕರ ಮುಖಂಡರುಗಳು ಈಗ ಅನೇಕರು ಬಂದಿಲ್ಲ. ಅವರೆಲ್ಲ ನೀವೆಲ್ಲ ಹೋರಾಟ ಮಾಡಿ ಇವತ್ತು ಒಂದು ಹಂತಕ್ಕೆ ತಂದ ಮೇಲೆ ಮಾನ್ಯ ಇವತ್ತು ನಗರಸಭೆ ಆಯುಕ್ತರಾದಂಥ ನಮ್ಮ ಕೃಷ್ಣಮೂರ್ತಿ ಸಾಹೇಬರು ಅತಿ ಹೆಚ್ಚಿನ ರೀತಿಯಲ್ಲಿ ಅವರು ಮನಸ್ಸು ಕೊಟ್ಟು ಏನಾದರೂ ಮಾಡಿ ನನ್ನ ಕಾಲದಲ್ಲಿ ನಾನು ಇಷ್ಟು ವರ್ಷ ಸರ್ವಿಸ್ ಮಾಡಿರೋದು ಮುಖ್ಯ ಅಲ್ಲ. ಪ್ರತಿ ಸಲ ನಾವು ಯಾವುದೇ ಒಂದು ಜಿಲ್ಲಾಧಿಕಾರಿಗಳ ಮೀಟಿಂಗ್ ಆದಾಗ ಬರೀ ಪೌರ ಕಾರ್ಮಿಕರದ್ದು ಗೃಹಭಾಗ್ಯ ಯೋಜನೆ ಮನೆಗಳದ್ದು ಆಳು ಬಿದ್ದೋಯ್ತು ಮತ್ತು ಮನೆಗಳ ಫಿನಿಶಿಂಗ್ ಆಗಿಲ್ಲ ಅಂತ ಯಾವಾಗಲೂ ಮೀಟಿಂಗ್ ನಡೆಯೋದು. ಲಾಸ್ಟ್ ಮಂತು ಮೀಟಿಂಗಲ್ಲಿ ಮನೆ ಇವರು ಲತಾ ಕುಮಾರಿ ಮೇಡಮ್ DC ಅವರು ಮತ್ತು ನಮ್ಮ ಕಮಿಷನರು ಜವಾಬ್ದಾರಿ ತಗೊಂಡ್ರು. ನನಗೆ ಅಲ್ಲಿ ಹೇಳಿದ್ರು, ಅದೆಲ್ಲ ಗೊತ್ತಿಲ್ಲ, ನಾನು ನಿಮ್ಗೆ 2 ತಿಂಗಳು ಟೈಮ್ ಕೊಡ್ತೀನಿ, ಶಂಕರರಾಜ್ ಅವ್ರನ್ನ ಜೊತೆಲಿ ಇಟ್ಕೊಂಡು ಕೃಷ್ಣಮೂರ್ತಿ ಅವರೇ ನಿಮ್ಮ ಕಾಲದಲ್ಲಿ ಆದಷ್ಟು ಬೇಗ ಫಸ್ಟು ಇದನ್ನು ಓಪನ್ ಮಾಡಬೇಕು, ನೀವು ಏನೇ ಸಮಸ್ಯೆ ಇದ್ದರೆ ಓಪನ್ ಆಗಲಿ, ಅವ್ರಿಗೆ ಈ ಸ್ವತ್ತು ಈ ಖಾತೆ ಎಲ್ಲ ಮಾಡಿಕೊಟ್ಟು ಅವ್ರಿಗೆ ಪ್ರತಿಯೊಂದು ಅಭಿವೃದ್ಧಿ ಕೆಲಸಕ್ಕೆ ಏನಾಗಬೇಕು, ಒಂದು ಅಂಗನವಾಡಿ, ಒಂದು ಸ್ಕೂಲು, ಒಂದು ದೇವಸ್ಥಾನ, ಒಂದು ಸಮುದಾಯ ಭವನ ಎಲ್ಲ ಮಾಡಿಕೊಡ್ತೀನಿ, ನೀವು ಫಸ್ಟ್ ಆ ಮನೆಗಳನ್ನ ಓಪನ್ ಮಾಡಿ ಅಂತ ಮಾನ್ಯ ಕಮಿಷನರ್. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕೋಟ್ಯಾಂತರ ರು ವೆಚ್ಚದಲ್ಲಿ ಪಾರ್ಕ್ಗಳ ನಿರ್ಮಾಣ, ಮೂಲಭೂತ ಸೌಕರ್ಯಗಳ ಕೊರತೆ, ಅಗತ್ಯ ಸೌಲಭ್ಯಗಳನ್ನು ಒದಗಿಸುವಂತೆ ಒತ್ತಾಯ. ಮೂಲಭೂತ ಸೌಲಭ್ಯಕ್ಕಾಗಿ ವಿದ್ಯಾರ್ಥಿನಿಯರ ಪ್ರತಿಭಟನೆ, ಅಗತ್ಯ ಸೌಲಭ್ಯಗಳನ್ನು ಒದಗಿಸುವುದಾಗಿ ಅಧಿಕಾರಿಗಳಿಂದ ಭರವಸೆ. AIDSO ನೇತೃತ್ವದಲ್ಲಿ ಯಶಸ್ವಿ ಹೋರಾಟ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹ, ಹಾಸನ ನಗರದಲ್ಲೂ ಬಿಜೆಪಿ ಪ್ರತಿಭಟನೆ, ಹಗರಣದ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡಲು ಒತ್ತಾಯ. ನೆಹರು ನಗರ ವೃತ್ತದಲ್ಲಿ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಒತ್ತಾಯ, ಪ್ರಯಾಣಿಕರಿಗಿಲ್ಲದ ಸುರಕ್ಷತೆ, ಕರಾವೆ ಚಂದ್ರಶೇಖರ್ ಆಕ್ರೋಶ. ಹಾಸನ ಜಿಲ್ಲಾಡಳಿತದಿಂದ ಪೌರ ಕಾರ್ಮಿಕರಿಗೆ ಗೃಹ ಭಾಗ್ಯ, ಸ್ವಂತ ಸೂರಿನ ಕನಸು ಇದೀಗ ನನಸು, ಪೌರ ಕಾರ್ಮಿಕರಲ್ಲಿ ಸಂತಸ.
ಇದಾಗಿತ್ತು ದಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮ್ಮ ನಡೆ.